ಹಾಡು ಕೋಗಿಲೆಗೊಂದು ಕೂಗು ಕಾಗೆಯ ಗೂಡು. ನೀ ಕೆಲಸ ಮಾಡಕ್ ಕರ್ದೈತೀನಿ, ಕೆಲಸ ಮಾಡ್ಬೋದ ಕೂತಿದೀವಿ ಒಟ್ಟ. ಸರಿ ಬಿಡು. ಸುಮಕೇನ ಮುಂದೆ ಪುಕಟ್ ಮೇಲೆ ಕಾಯಿ ಜಗ್ಗಿ ಮತ್ತೆ ಮುಂದೆ ಹೋಗ್ಬಿಟ್ನಾ. ನಮಸ್ಕಾರ ಸ್ನೇಹಿತರೆ. ಹಾಯ್ ಬೇಡ ಗಪ್ರಿ ಒಂದು ಗಪ್ ಗಪ್ ಹೋಗ್ಕನ್ ಗಪ್ ಅವ್ನು ನಾನು ನೋಡೇ ಹೋದ್ರ ಅವರ್ ಬ್ರೋ ಇಸ್ ಮೇಕಿಂಗ್ ಲಾಟ್ ಆಫ್ ಎಫರ್ಟ್. ಬಟ್ ಎಲ್ಲ ಮುಗಿಸ್ಬಿಟ್ಟಾನ್ರಿ, ಎಲ್ಲ ಸ್ಟೇಜ್ ಎಲ್ಲ ಕೈ ಪಡೆದ್ಬಿಟ್ಟಾನ. ಈಗಾಗಲೇ ಥರ್ಮಾಕೋಲ್ದ ಕೆಲಸ ಭಾಳ ಐತ್ರಿ ನಮಗೆ. ಶಾಸ್ತ್ರಿ ಮನೆ ಹುಡುಗ ಸ್ವಲ್ಪ ಲೂಸ್ ಆಗಿದಾನೆ, ಮ್ಯೂಟ್ ಆಗಿದಾನೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನೀವೇನಾದರೂ ಲಾಕ್ಸ್ ಸಿಲ್ಕ್ ಲಾಕ್ಸ್ ಫ್ಯಾಮಿಲಿ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಫ್ಯಾಮಿಲಿ ನಾವು ಇವತ್ತೆಲ್ಲ ಹೊಂಟಿವ್ರಿಪ್ಪ ಅಂದ್ರೆ ನಮ್ಮ ಮನೆಗಳ ಮನೆಗೆ. ಸೊ ಈ ಲಾಗ್ ಯಾವಾಗ ಬರ್ತದೆ ಗೊತ್ತಿಲ್ಲ ರೀ, ಗಣಪತಿ ಆದ್ಮೇಲೆ ಬರ್ತೈತೆ, ಗಣಪತಿ ಆದ 2-3 ದಿನಕ್ಕೆ ಬರ್ತೈತೆ ಗೊತ್ತಿಲ್ಲ. ಸೊ ಗೋಪ್ರೋ ಸೆಟಪ್ದಾಗ ಸಿಗ್ತೇನಂತ, ಬರೀ ಸ್ಟೇಟ್ಯೂನ್ ಆಗಿರಿ. ಸೊ ಫ್ಯಾಮಿಲಿ ನಾ ಈಗ ಅಡ್ವಾನ್ಸ್ ಮುಂದೆ ಹೊಂಟೇನಿ ರೀ. ಸೊ ನಮ್ಮ ತಂಗಿ ನಮ್ಮ ಅಕ್ಕದು ಬರತ್ತಾರ ರೀ. ಸೊ ಅವ್ರು ಆಮೇಲೆ ಬರ್ತಾರಂತೆ ಬಸ್ಸಿಗೆ. ಸೊ ನಾನು ನಿಮಗೆ ಡೈರೆಕ್ಟ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೋರಿಸ್ತೀನಿ ಡೈರೆಕ್ಟ್ ಅಲ್ಲೇ. ಸೊ ಏನಾಗ್ಬಿಟ್ಟಿದೆ ಅಂದರೆ ನಾವು ಹೋಗೋವಾಗ ಮಳೆ ಬಂದಂಗೆ ಆಕೈತಿ ರೀ. ಗೋಪ್ರೋ ತೆಗೆದು ವ್ಲಾಗ್ ಮಾಡೋಕೆ ಮಳೆ ಬಂದಂಗೆ ಆಗತೈತಿ ರೀ. ಅದ್ರ ಸಂಬಂಧ ನೋಡೋಣ್ರಿ ಏನಾಗಿದೆ ಏನಿಲ್ಲ ಅಂತ ಬರ್ರಿ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ. ದರ್ಶನ ಮಾಡಿ ಮತ್ತೆ ವಾಪಸ್ ಬರ್ಬೇಕಂತ ನಮ್ಮ ತಂಗಿ ಹಾಕತ್ತಾರೆ. ಈಗ ವಾರ್ನಿಂಗ್ ಮಾಡಿ ಆಡ್ರಿ ನಮಗೆ ಹೋಗೋಗಿದ್ದ ಮೊದಲು ಆಲ್ಟಿಗೆ ಹೋಗಂಗಿಲ್ಲ, ಮತ್ತೆ ರಿಟರ್ನ್ ಬರೋದ ನಾಳೆ ಬೆಳಿಗ್ಗೆ ಗಣಪತಿ ತರಕ್ಕೆ ಹೋಗೋಣ ಅಂತ ಹೇಳ್ರಿ. ಸೊ ಎರಡೆರಡು ಕಡೆ ಗಣಪತಿ ತರೋದೈತ್ರಿ ಫ್ಯಾಮಿಲಿ. ಏನಾಗ್ಬಿಟ್ಟೈತ್ರಿಪ್ಪ ಅಂದ್ರೆ ಎರಡು ಕಡೆ ನಮ್ಮ ಮನಗಳ ಜಲ್ದಿ ತರ್ತೇನೆ ಅಂದ ರೀ 10 ಗಂಟೆ ಒಳಗೆ. ಸೊ 10 ಗಂಟೆಗೆ ಅಲ್ಲಿ ತಂದೆ. ಸೊ ನಮ್ಮ ಮನನೂ ಬರ್ತೇನೆ ಅಂದ್ರಿ ರಿಟರ್ನ್. ಸೊ ನಮ್ಮ ಮನನ ಕರ್ಕೊಂಡು ಬಂದು ಮತ್ತು ನಮ್ಮ ಕ್ವಾರ್ಟರ್ಸ್ ಗಣಪತಿ ತರ್ಬೇಕು ರೀ. ಸೊ ವರ್ಷ ನಾವು ತರ್ತೇವೆ, ಅದು ಗಣಪತಿ ತರ್ಬೇಕು. ವಿ ಆಲ್ ದ್ಯಾಟ್. ಹೋ ಕಾಲೇಜ್ ಹುಡುಗರೆ ತುಂಬವ್ರೆ ಜಾಸ್ತಿ, ಏನು ಮಾಡೋಣ ಹೇಳಿ. ಹಾಡು ಕೋಗಿಲೆಗೊಂದು ಕೂಗು ಕಾಗೆಯ ಗೂಡು, ನನ್ಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ. ಅಣ್ಣ ಫೋನ್ ಮಾಡಿದ್ರಿ ಬೆಳಗ್ಗೆ 11:15. ಸೊ 11:15 ತನಕ ಬರ್ತೇನೆ ಅಂತ ಹೇಳಿದ್ದೆ. ಮತ್ತು ಆಲ್ರೆಡಿ ನಂಗೆ ಲೇಟ್ ಆಯ್ತು ರೀ ಫ್ಯಾಮಿಲಿ. ಮಳೆ ಒಂದು ಆ ಕಡೆ ಫುಲ್ ಬೀಳತೈತೆ ರೀ, 1:15 ಆಗೈತಿ. ಸೊ ನಮ್ಮ ತಂಗಿಯದು ನಮ್ಮ ತಂಗಿ ನಮ್ಮ ಅಕ್ಕ ಬರ್ತೇನೆ ಅಂದ್ರಿ ಜಲ್ದಿ. ಅವರು ಬಂದಾರ ಇಲ್ಲಿ ಗೊತ್ತಿಲ್ಲ ಫ್ಯಾಮಿಲಿ. ನಾನು ಇಂಥದ್ರೊಳಗೆ ನಮ್ಮ ಪಪ್ಪ ಒಂದೇನೋ ಕೆಲಸ ಹೇಳ್ಯಾರೀಪ್ಪ, ಅದನ್ನು ಮಾಡ್ಬೇಕು, ಇಲ್ಲಿ ಹೋಗ್ಬೇಕು, ಏನೇನೋ ಸಮಥಿಂಗ್ ಭಾಳ ಕೆಲಸ ಅದಾವ ರೀ ಫ್ಯಾಮಿಲಿ. ಬರೀ ಅನ್ನಾಗಡೆ ಭೇಟಿಯಾಗಿ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ಯಾನೋ ಏನು ಮಾಡ್ಯಾನ ಗೊತ್ತಿಲ್ಲ ರೀ. ಬೈತಿರಬೇಕು ಇವರು ಈಗ ಬಂದರು ಫ್ಯಾಮಿಲಿ. ಹೇಳಿಲ್ರಿ ನಿಮಗೆ ಈಗ ಬಂದ್ರಿ? ಓ ರುಕ್ ಚ ಬೈ. ಡೆಕೋರೇಷನ್ ಮಾಡತ್ತೀರಿ. ಈಗ ಇನ್ನೊಂದೇನೋ ಮಾಡ್ಯಾರಿ ನಮ್ಮ ಅಣ್ಣ ನಮ್ಮ ಮನೆ ಕೂಡಿ, ಅದು ಆಮೇಲೆ ತೋರಿಸೋಣ ಅಂತ ನಿಮಗೆ. ಸ್ಟೇಟ್ಯೂನ್ ಆಗಿರಿ. ಏನಾಯ್ತು? ಕೆಲಸ ಮಾಡಂಗಿಲ್ಲ ನಾವು ಅಷ್ಟೇ, ಸುಚ್ಚಿ ಕೆಲಸ ಮಾಡಂಗಿಲ್ರಿ ನಾವು. ಅಕ್ಕ ನೀ ಕೆಲಸ ಮಾಡಕ್ ಕರ್ದೈತೀನಿ, ಕೆಲಸ ಮಾಡ್ಬೋದ ಕೂತಿದೀವಿ ಒಟ್ಟ. ಅಚ್ಚಾ ಕೂತ್ರೆ ಹೆಂಗೆ? ಶ್ರಾವಣಿ ಬಾಯಿ ಕೆಲಸ ಮಾಡ್ಬರಿ. ಏನ್ ಹೇಳ್ರಿ? ಮಂಜುನಾಥ್ ಒಂದು ತಮ್ಮಿ ನೀರು ತಗೊಂಬ ಕುಡಿಯಕ್ಕೆ. ತಮಿಯ ತಂದೆ ಮತ್ತು ಗ್ಲಾಸ್ದಾಗ ತುಂಬ ಬೇಗ ಆಗ್ಬೇಕು. ಟೈಮ್ 3:15 ಆಯ್ತು ನೋಡಿ. ಆ ಕಡೆ ಬಾವ ಈ ಕಡೆ ಬಾವ, ಮತ್ತು ಇನ್ನು ಮಮ್ಮ ಬೇತ ಅಂತ. ಫ್ಯಾಮಿಲಿ ಇಷ್ಟೆಲ್ಲ ಆಗೈತ್ರಿ. ಸೊ ಥರ್ಮಾಕೋಲ್ ಕಮ್ಮಿ ಬಿದ್ರಿ ಫ್ಯಾಮಿಲಿ. ಇನ್ನೊಂದು ಸ್ವಲ್ಪ ಯಾರಾದ್ರೂ ತಂದು ಕೊಡಬಹುದಿದ್ರೆ ಕಮೆಂಟ್ ಮಾಡ್ರಿ. ನಿಮ್ದು ಅಂಗಡಿನೂ ಇದ್ರೆ ಫ್ರೀ ಆಫ್ ಕಾಸ್ಟ್ ಮುಂದಿನ ಸಲ ಹೆಲ್ಪ್ ಆದ್ರೆ ಭಾಳ ಚಲೋ ಆಗ್ತೈತ್ರಿ. ನೋಡ್ರಿ ದೊಡ್ಡ ಮನ್ಸದ ಮಾಡ್ರಿ. ಆಮೇಲೆ ಎಲ್ಲ ಫುಲ್ ಆದ್ಮೇಲೆ ನಿಮ್ಗೆ ತೋರಿಸ್ತೀವಿ. ಜಕಾಸ್ ಆಗಿರ್ತೈತಿ. ಜಕಾಸ್ ಆಗೋದಾಗಿ ಬೇಕಂದ್ರೆ ನೀವು ಇಲ್ಲಿ ನಮಗೆ ಇದು ಆರ್ಡರ್ ಮಾಡ್ಬೋದು ರೀ. ಆರ್ಡರ್ ಮಾಡಿರ್ತಂದ್ರೆ ನಾವು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ.
ಆದಷ್ಟು ಇದ್ರ ಖರ್ಚಿದ ಒಂದು 50% ಎಕ್ಸ್ಟ್ರಾ ನಿಮ್ಮ ಕಡೆ ಭಾಳ ತ್ರಾಸ ತಗೊಂಡಿವ್ರಿ ಫ್ಯಾಮಿಲಿ. ಯಾಕಂದ್ರೆ ಟೈಮ್ ನೋಡ್ಬೋದ್ರಿ ನೀವಲ್ಲಿ ಮೂರು ಆಗೈತ್ರಿ. 6 ಗಂಟೆಗೆ ಚಾಲೂ ಮಾಡಿದಾರ್ರಿ. ಇನ್ನ ಎಲ್ಲಿ ಹತ್ತಿತ್ತು ಹೋಗಿ ಹತ್ತಿ ಗೊತ್ತಿಲ್ರಿ. ಯಾಕಂದ್ರೆ ನಾವು ಇನ್ನ ಬೇಸಕ್ ಚಾಲೂ ಮಾಡಿದೇವ್ರಿ. ಇನ್ನ ಟಾಪ್ ಟು ಬಾಟಮ್ ಗಂಚಲಿ ಬೇಕ್ರಿ. ಇನ್ನ ಯಾವ ತೆಗೆದು ಅದು ಗೊತ್ತಾಗೋದ್ರಿ. ಏನು ಮಾಡಿ ಹೇಳ್ರಿ ಫ್ಯಾಮಿಲಿ. ಹೇ ನಮ್ಮ ತಂಗಿ ಏನ್ ಡೆಕೋರೇಷನ್ ಮಾಡಿದಂಗ ನೋಡುವ. ದೊಡ್ಡ ದೊಡ್ಡ ಮಾತ್ರ ನೀವು ಸುಮ್ಮನೆ ಹೇಳತ್ತೀರಿ. ಹಾ ಬರಿ ಇಲ್ಲಿ ನೋಡ್ರಿ. ಇಲ್ಲಿ ಐತ್ನಾರ ನಮ್ಮ ಮತ್ತೆ ಹಾಯ್ ಈಗ ಎದ್ದ ಬಿಡ್ತಾ ಮತ್ತಿಲ್ಲ ಅಂತ. ಹಾಯ್ ಫ್ಯಾಮಿಲಿ. ಈ ಊಟ ಮಾಡತ್ತೀವ್ರಿ. ನಮ್ಮ ಮನೆ ರೀತಿಯಲ್ಲ ಡೆಕೋರೇಷನ್ ಸ್ಪಾನ್ಸರ್ಡ್ ಬೈ ವಿನೋದ್ ಕಿರಿಮನಿ. Here we are making stage decorations. There our Vini is making Shivlinga painting. Our bro is making a lot of effort. ನೋಡ್ರಿ ಎಲ್ಲ ಮುಗಿಸ್ಬಿಟ್ಟಾನ್ರಿ. ಎಲ್ಲ ಸ್ಟೇಜ್ ಎಲ್ಲ ಪಡಿ ಪಡ್ಬಿಟ್ಟಾನ ಈಗಾಗಲೇ. ಥ್ಯಾಂಕ್ಸ್. ಥರ್ಮಾಕೋಲ್ದ ಕೆಲಸ ಭಾಳ ಐತ್ರಿ ಫ್ಯಾಮಿಲಿ. ಭಾಳ ಟೈಮ್ ಚೆನ್ನಾಗೈತಿ. ಬೇರೆ ನೋಡೋಣ. ವಿನಿಯಲ್ಲೆಲ್ಲ ಪೇಂಟಿಂಗ್ ಮಾಡತ್ತಾರೆ. ಪೇಂಟಿಂಗ್ ಎಲ್ಲ ಮಾಡಿ ಡೆಕೋರೇಷನ್ ಆದ್ಮೇಲೆ ಏನೇನು ಇದು ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ನನಗೆ ಸಂಕೇಶ್ವರಕ್ಕೆ ಬೇರೆ ಹೋಗೋದೈತಿ. ಸೊ ಸಂಕೇಶ್ವರಕ್ಕೆ ಹೋಗೋದು ಮುಂದೆ ಸಿಗ್ತೇನೆ. ಇಲ್ಲಾಂದ್ರೆ ಇದೆ ಇನ್ನೊಂದು ಡೆಕೋರೇಷನ್ ಏನ್ರಿ ಕಂಟಿನ್ಯೂ ಆದ್ರೆ ಇದನ್ನ ವಿಡಿಯೋ ಹಾಕ್ತೀನಿ ರೀ ಫ್ಯಾಮಿಲಿ. ಬರೀ ಸ್ಟೇಟ್ ಆಗಿದೆ ಆಮೇಲೆ ಸಿಗೋಣ ಅಂತ. ವಾವ್ ಹಂಗೆ ಬರೀದ ಹೆಂಗೆ ಬರೀತಾರೋ ಅಭ್ಯಾಸ ಹೆಂಗೆ ಮಾಡಿದೆ ಯಶು? ಅಭ್ಯಾಸ ಹೆಂಗೆ ಬರೀ ತೋರಿಸು. ಬರೀದು ಹೆಂಗೆ ತೋರಿಸುವ? ಹಂಗೆ ಬರೀತಾರೋ? ಆಯ್ಯಾ ಹಾಯ್ ಬೇಡ ಗಪ್ರಿ ಒಂದು ಸ್ವಲ್ಪ ಗಪ್ ಹೋಗ್ಕನ್ ಅವ್ನು ನಾನು ನೋಡಿ ಹೋದ್ರತ ಏನಂತ ಹೇಳೋಣ. ಯಾಕೆಂದ್ರೆ ಆ ಸ್ಟೆಪ್ ಹಂಗೆ ಕೂತಿದ್ದೀವಿ ಹೌದಿಲ್ಲ? ಸೇಮ್ ಮೈಸೂರು ಅರಮನೆ ಅಂಬಾರಿ ಫೀಲ್. ಫಿನಿಶಿಂಗ್ ಸೇಮ್ ಆಗೋಗೋದೈತಿ. ಸೈಡ್ ಎಲ್ಲ ಅದು ಇವೆಲ್ಲ ಹಂಗೆ ಇದಾವಲ್ಲ. ಇವೆಲ್ಲ ಸೇಮ್ ಹಂಗೈತಿ. minutes later. ಸೊ ಫ್ಯಾಮಿಲಿ ಆಲ್ಮೋಸ್ಟ್ ಆಲ್ ಡೆಕೋರೇಷನ್ ಆಗಿದಂಗೆ ಆಗಿದ್ರಿ. ಇನ್ನೊಂದು ಸ್ವಲ್ಪ ಐತಿ. ಸೊ ಯುನಿಕ್ ಏನೋ ಒಂದು ಮಾಡ್ಯಾರ ಫ್ಯಾಮಿಲಿ. ನಮ್ಮ ಅಣ್ಣ ಮಗನಿ ಕೊಡಿ ಅದು ಏನಂತ ನಾಳೆ ತೋರಿಸ್ತೀನಿ ಫ್ಯಾಮಿಲಿಗೆ. ತೋರಿಸಿ ಉಪಯೋಗಿಲ್ರಿ. ಸೊ ನಾಳೆ ಎಲ್ಲ ಫುಲ್ ಡೆಕೋರೇಷನ್ ಆದಮೇಲೆ ಫುಲ್ ಲೈಟಿಂಗ್ ಎಲ್ಲ ಬಿಟ್ಟಿರ್ತಾರೆ. ಅವಾಗ ತೋರಿಸ್ತೀನಿ. ಈ ಲಾಗ್ ನಾನು ಹಿಂದಿನ ದಿನ ಬಿಡತ್ತೀನಿ ಡೆಕೋರೇಷನ್ ಲಾಗ್ ಅಂತ. ಯಾಕೆ ನಮ್ಮ ಮನೆ ಅನ್ಸಿಟ್ನಾಗ ನಾನು. ಸೊ ಡೆಕೋರೇಷನ್ ಮಾಡಿ ಇನ್ನೊಂದು ಸ್ವಲ್ಪ ಐತ್ರಿ ಫ್ಯಾಮಿಲಿ. ಇನ್ನೂ ಭಾಳ ಐತಿ. ಸೊ ಅಷ್ಟರೊಳಗೆ 3 ಗಂಟೆಗೆ ಬಂದು 3-4 ಗಂಟೆ ತನಕ ಮಾಡೀವ್ರಿ. ಆಮೇಲೆ ಬಂದು ಗಡಿಯಿಂದ ಸೋದಿರಿ ಏನೋ ಕೆಲಸ ಇತ್ತಂತ. ಸೊ ಬರೋಕೆ ಲೇಟ್ ಆದ್ರಿ 6-6:30. ಸೊ ಚಾ ಎಲ್ಲ ಕುಡಿದು ಈಗೆಲ್ಲ ಹೊಂಟೇವ್ರಿಪ್ಪ ಅಂದ್ರೆ ಸಂಕೇಶ್ವರಕ್ಕೆ ಹೊಂಟೀವಿ ಫ್ಯಾಮಿಲಿ. ಸೊ ಸಂಕೇಶ್ವರಕ್ಕೆ ಯಾಕ್ರಿಪ್ಪ ಅಂದರೆ ಏನೋ ಒಂದು ಸ್ವಲ್ಪ ನಮ್ಮ ಅನ್ನೊಂದು ಅದು ನಾಡಿ ಡೆಕೋರೇಷನ್ ಸಲುವಾಗಿ ಒಂದು ಸ್ವಲ್ಪ ಸಾಮಗ್ರಿಗಳು ಅಂತಾರಲ್ಲ ಅದು ತೊಗೊಂಬರೋದೈತಿ. ಸೊ ತೊಗೊಂಬರಕ್ಕೆ ಹೋಗೋದೈತ್ರಿ ಫ್ಯಾಮಿಲಿ. ಈಗ ಕಾರ್ ತೊಗೊಂಡು ಹೋಗ್ಬೇಕು. ಸೊ ಕಾರ್ ತೊಗೊಂಡು ಹೋಗೋದು ಮುಂದೆ ಸಿಗ್ತೀನಿ. ಆದ್ರೆ ನೈಟ್ ಟೈಮ್ದಾಗ ಏನು ತೋರಿಸಿದ್ರಿ ಫ್ಯಾಮಿಲಿ ಸಿನಿಮ್ಯಾಟಿಗೆ ಆದ್ರೆ ತೋರಿಸ್ತೀನಿ, ಇಲ್ಲಾದ್ರೆ ಇಲ್ಲ ಅಂತ. ಸೊ ಸಂಕೇಶ್ವರದಾಗ ಏನು ತೊಗೊಂಬರಕ್ಕೆ ಹೊಂಟೇವಿ ಏನಿಲ್ಲ ಅಂತ ಅಲ್ಲಿ ಹೇಳ್ತೇನಂತ ಸ್ಟೇಡಿಯನ್ನಾಗಿದೆ. ವಾಸಂತಿನಲಿದಾಗ A few moments later. ಅಲ್ಲೇನೇ ಇದ್ರ ಫ್ಯಾಮಿಲಿ ಅಂದ್ರೆ ಮಾರ್ಕೆಟ್ ರಶ್ ಫ್ಯಾಮಿಲಿ. ಅಲ್ಲಿ ಮಾರ್ಕೆಟ್ದಾಗ ಭಾಳ ರಶ್ ಇದ್ದದಲ್ರಿ. ಅಲ್ಲಿ ಹೋದ್ಸಲ ಏನೋ ಫ್ಯಾಕ್ಟ್ರಿ ಅಲ್ಲಿ ಸಿಟಿ ಒಳಗೆ ಪೇಟಾಗಿ ಇಟ್ಟಿದ್ದಕ್ಕೆ ಸುಟ್ಟೋಗೈತ್ರಿ. ಅದ್ರ ಸಂಬಂಧ ಇಲ್ಲಿ ಹೊರಗೆ ಮಾಡಿಬಿಟ್ಟಾರೆ APMCದಾಗ. ಇಲ್ಲಿ ನೋಡ್ರಿ ಹೆವಿ ಮಂದಿ. ಟೈಮ್ ಆಗಿಬಿಟ್ಟಿದ್ರಿ 10:30. ಇನ್ನೂ 8 ಮಂದಿ ಐತ್ರಿ. ಬರ್ರಿ ಹೋಗೋಣ್ರಿ. ಆಮೇಲೆ ಅಲ್ಲಿ ಗಾಡಿ ಸಿಗ್ತಾನೆ ನಿಲ್ಪ ಯಾರು ಪಟಾಕ್ಷಿ ಏನು ಮಾಡ್ಯಾಡ್ರಿ ಅಂದ್ರೆ ಪಟಾಕ್ಷಿ ಊರೇನೋ ಹೋದ್ಸಲ ಸುಟ್ಟೈತಂತ ರೀ. ಸೊ ಅಲ್ಲಿ ಸಿಟಿಯಾಗಿ ಇಟ್ಟಿರ. ಸೊ ಬೆಂಕಿ ಎತ್ತಿತ್ತಂತ ಅದ್ರ ಸಲುವಾಗಿ ಹೊರಗೆ ಇಟ್ಟಾರ್ರಿ ಫ್ಯಾಮಿಲಿ ಈ ವರ್ಷ. ಅಲ್ಲಿ ನೋಡ್ರಿ ಅನಾಹುತ ಮಂದಿ ಐತ್ರಿ ಫ್ಯಾಮಿಲಿ. ಸೊ ಹಿಯರ್ ವಿ ಗಾಟ್ ಮತ್ತೊಂದು ಏನು ಮಾಡೇವ್ರಿ ಅಂತ ಅಂದ್ರೆ ಥರ್ಮಾಕೋಲ್ ತೊಗೊಂಡೇವಿ. ಸೊ ಥರ್ಮಾಕೋಲ್ ಲೈಟಿಂಗ್ ಏನೇನು ತೊಗೊಂಡೇವ್ರಿ ಫ್ಯಾಮಿಲಿ. ಆಮೇಲೆ ಸಿಗ್ತಾವಂತೆ. ವಸಂತಿನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಟ್ಟು ಬರುವಾಗ ಮುಗಿಲೊಂದು ಕರೆದಾಗ 15 minutes later. ಪಟ್ ಊಟ ಮಾಡಿದ್ರೆ ಹಂಗೆಲ್ಲ ಕೆಲಸ ಮಾಡ್ಬೇಕಾ ಎಲ್ಲರೂ ಮಲ್ಕೋರದಲ್ಲಿ ಹೋಗಿ. ನನಗಿದ್ರ ಉತ್ತರ ಸಂತೋಷ. ಯಾವಾಗ ಬಂದ್ ಮಾಡ್ಯಾನ ಯಾವಾಗ ಕೂತಾನೆ.
ನೋಡ್ರಿ ಫ್ಯಾಮಿಲಿ, ಅಂಬಾರಿ ಅಂತೂ ರೆಡಿ ಆಗೈತ್ರಿ. ನಾಳೆ ಗಣಪತಿನ ತಂದು ಕುಣಿಸೋದಷ್ಟ ಐತ್ರಿ. ನೀವು ಯೂಟ್ಯೂಬ್ ವ್ಲಾಗರ್ ನೋಡ್ರಿ ಪಾಪ. ಟೈಮ್ ನೋಡ್ರಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹುಗ್ಗಿ ಕುದಿಸಿದಂಗ ನಾಳೆ ಹುಗ್ಗಿನ ತಿಂದಂಗ ಅರಿವತ್ ಬೆರಗಿದೆ ಅಮ್ಮ ಬೆರಗಿದೆ. ಎವ್ರಿ ಇಂಜಿನಿಯರ್ ಇಸ್ ಡಿಫರೆಂಟ್. डरके ಇದು ಮೌಂಟನ್ ಡ್ಯೂ ಈಗ ಡರುನ್ ಡರ್ಕಾಳ ನೋಡಿ ಮೋ ಆಕ್ಟಿಂಗ್ ದ ಬಾಡಿ फेसबुक ना मुझे गाने देखा था पोकट मेरी कार ये जाइए क्या बोला तूने मैं ना मां हिंदू दा ಶಾಸ್ತ್ರಿ ಮನೆ ಹುಡುಗ ಸ್ವಲ್ಪ ಲೂಸ್ ಆಗಿದಾನೆ, ಮ್ಯೂಟ್ ಆಗಿದಾನೆ, ಕನ್ಫ್ಯೂಸ್ ಆಗಿದಾನೆ. ಇಲ್ಲಿ ಜನಗಳ ಕಾಟ ಬಡ ಬಡ ಸ್ವಲ್ಪ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.